ಹಗರಣಗಳಾಗಿತ್ತು ಸರ್. ವಾಲ್ಮೀಕಿ ಹಗರಣ ಇತ್ತು, ಮೂಡ ಹಗರಣ ಇತ್ತು. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 625 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಅಲ್ಲ ಸರ್, ಸಾಕಷ್ಟು ಹಗರಣಗಳಾಗಿತ್ತು ಸರ್. ವಾಲ್ಮೀಕಿ ಹಗರಣ ಇತ್ತು, ಮೂಡ ಹಗರಣ ಇತ್ತು. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 625 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಅಲ್ಲ ಸರ್, ಸಾಕಷ್ಟು ಹಗರಣಗಳಾಗಿತ್ತು ಸರ್. ವಾಲ್ಮೀಕಿ ಹಗರಣ ಇತ್ತು, ಮೂಡ ಹಗರಣ ಇತ್ತು. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 625 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಅಲ್ಲ ಸರ್, ಸಾಕಷ್ಟು ಹಗರಣಗಳಾಗಿತ್ತು ಸರ್. ವಾಲ್ಮೀಕಿ ಹಗರಣ ಇತ್ತು, ಮೂಡ ಹಗರಣ ಇತ್ತು. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 625 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.